ಸಾಯಿ ಲೇಔಟ್ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ. ಇಲ್ಲಿನ ನಿವಾಸಿಗಳು ಮಳೆ ಬಂತಂದ್ರೆ ಸಾಕು ಬೆಚ್ಚಿ ಬೀಳ್ತಾ ಇದ್ದಾರೆ. ಈ ಬಾರಿ ಕೂಡ ವರುಣಾರ್ಭಟಕ್ಕೆ ಸಾಯಿ ಲೇಔಟ್ ತತ್ತರಿಸಿ ಹೋಗಿದೆ. ಮತ್ತೊಂದು ಪ್ರತಿಷ್ಠಿತ ನಗರ ಇಂದಿರಾನಗರವೂ ಕೂಡ ಮಳೆ ನೀರಲ್ಲಿ ಮುಳುಗ್ಬಿಟ್ಟಿದೆ. ಸಾಯಿ ಲೇಔಟ್ನಲ್ಲಿ ನಿಂತಿದ್ದಂತ ರಾಜಕಾಲುವೆಯ ನೀರಿನ ಮಟ್ಟ ಇನ್ನೂ ಕೂಡ ಇಳಿಕೆ ಆಗಿಲ್ಲ. ಮೊಣಕಾಲುದ್ದದ ನೀರಿನಲ್ಲೇ ಓಡಾಡಬೇಕಾದಂತ ಸ್ಥಿತಿ ಎದುರಾಗಿದೆ. ಶಾಕ್ ಸರ್ಕ್ಯೂಟ್ ಆಗಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈಗ ಮಳಿಗೆಗಳನ್ನು ಕೂಡ ಕ್ಲೋಸ್ ಮಾಡಲಾಗಿರುವಂಥದ್ದು. ಬೆಂಗಳೂರು ಮಹಾಮಳೆಗೆ ಲೇಔಟ್ಗಳೆಲ್ಲ ಜಲಾವೃತ. ತಗ್ಗದ ನೀರು, ನಿವಾಸಿಗಳು ಕಂಗಾಲು, ಆಕ್ರೋಶ ಸ್ಫೋಟ. ಸಾಯಿ ಲೇಔಟ್ ಕಳೆದ 3 ದಿನಗಳಿಂದ ದ್ವೀಪದಂತಾಗಿದೆ. ಲೇಔಟ್ನ 1500ಕ್ಕೂ ಹೆಚ್ಚು ನಿವಾಸಿಗಳಿಗೆ ಮಳೆರಾಯ ದಿಗ್ಬಂಧನ ವಿಧಿಸಿದ್ದಾನೆ. ರಸ್ತೆಗಳಲ್ಲಿ ನಿಂತಿರೋ ನೀರು ಇನ್ನೂ ಕಡಿಮೆಯಾಗಿಲ್ಲ. ಮತ್ತೆ ಮಳೆ ಸುರಿಯುತ್ತಿರೋದ್ರಿಂದ ಜನರ ಬದುಕು ಮೂರಾಬಟ್ಟೆಯಾಗಿದೆ. ನಿನ್ನೆ ರಾತ್ರಿ ಮತ್ತೆ ಮಳೆ ಅಬ್ಬರಿಸಿದ್ದು ಸಾಯಿ ಲೇಔಟ್ ಜನರನ್ನ ಹೈರಾಣಾಗಿಸಿದೆ. ಮಳೆಯಿಂದ ಆಗಿದ್ದಂತ ಅನಾಹುತಗಳು ಈಗ ತಪ್ಪಿಲ್ಲ. ಜೊತೆಗೆ ನೀರು ಹರಿದೋಗಕ್ಕೆ ಜಾಗವನ್ನ ಮಾಡಿದ್ರು ಕೂಡ ನೀರಿನ ಮಟ್ಟ ಕಡಿಮೆ ಆಗ್ತಾ ಇಲ್ಲ. ಈಗ ರಾಜಕಾಲುವೆಗೆ ಬೇರೆ ಬೇರೆ ಭಾಗದಿಂದ ಮಳೆ ಆದ್ರೂ ಕೂಡ ಅಂದ್ರೆ ಇಲ್ಲಿರುವಂತ ರಾಜಕಾಲುವೆ ಏನಿದೆ ಇಲ್ಲಿಗೆ ಸುಮಾರು 8 ಕಿಲೋಮೀಟರ್ ಅಂದ್ರೆ ಯಲಹಂಕ ಸೇರಿದಂತೆ ಸುತ್ತಮುತ್ತ ಎಲ್ಲಿ ಮಳೆ ಆದ್ರೂ ಕೂಡ ನೀರು ಹರಿದು ಬರುತ್ತೆ. ಅದರಿಂದ ಇಲ್ಲಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಮನೆಯೊಳಗೆ ನುಗ್ಗಿರೋ ನೀರು ಖಾಲಿಯಾಗ್ತಿಲ್ಲ. ಹೀಗಾಗಿ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ನಿವಾಸಿಗಳು ದಿನದೂಡ್ತಿದ್ದಾರೆ. ಮನೆಯಲ್ಲೇ ಸಿಲುಕಿಕೊಂಡವರಿಗೆ ಆಹಾರ ನೀರು ಪೂರೈಸಲಾಗ್ತಿದೆ. ಶೀತ, ಕೆಮ್ಮು, ನೆಗಡಿ, ಜ್ವರ ಸೇರಿದಂತೆ ಚರ್ಮದ ಸಮಸ್ಯೆಗಳು ಎದುರಾಗುವ ಭೀತಿ ಇದ್ದು ಆರೋಗ್ಯ ಸಿಬ್ಬಂದಿ ಸಾಯಿ ಲೇಔಟ್ ನಿವಾಸಿಗಳಿಗೆ ಔಷಧಿಗಳನ್ನ ಪೂರೈಸಿದ್ದಾರೆ. ಇನ್ನು ಸಾಯಿ ಲೇಔಟ್ನಲ್ಲಿ ಸ್ಥಳದಲ್ಲಿ ಅಗ್ನಿಶಾಮಕ ದಳ, ರಾಜ್ಯ ವಿಪತ್ತು ನಿರ್ವಹಣಾ ತಂಡಗಳು ಸಜ್ಜಾಗಿ ನಿಂತಿವೆ. ಈ ಮಧ್ಯೆ ಹಾವು, ಚೇಳುಗಳು ಹರಿದು ಬರುತ್ತಿದ್ದು ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಮನೆಗಳಲ್ಲಿ ಕೊಂಚ ನೀರಿನ ಮಟ್ಟ ಕಡಿಮೆಯಾಗ್ತಿದ್ದಂತೆ ಹಾವಿನ ಮರಿಗಳ ದರ್ಶನವಾಗ್ತಿದೆ. ಸಾಯಿ ಲೇಔಟ್ನ ರಸ್ತೆಗಳಲ್ಲಿ ಸೊಂಟದ ಮಟ್ಟದಷ್ಟು ನೀರು ನಿಂತಿದ್ದು ಯುವಕರು ಹಳೆ ಫೈಬರ್ ಡೋರ್ ಅನ್ನೇ ಬೋಟ್ ಮಾಡಿಕೊಂಡು ಹೋಗ್ತಿರುವ ದೃಶ್ಯ ಕಂಡುಬಂತು. ಸಾಯಿ ಲೇಔಟ್ಗೆ ನುಗ್ಗಿರೋ ನೀರನ್ನ ಮೋಟಾರ್ಗಳನ್ನ ಬಳಸಿಕೊಂಡು ಖಾಲಿ ಮಾಡಲಾಗ್ತಿದೆ. ಆದ್ರೆ ಇದೀಗ ಮತ್ತೆ ಮಳೆಯಾಗ್ತಿರೋದ್ರಿಂದ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಮನೆಯಲ್ಲೇ ಉಳಿದಿರುವಂತ ನಿವಾಸಿಗಳು ಕೂಡ ಮೊಣಕಾಲುದ್ದದ ನೀರಿನಲ್ಲೇ ಓಡಾಡಬೇಕಾದಂತ ಸ್ಥಿತಿ ಎದುರಾಗಿದೆ. ಕೆಲಸಕ್ಕೆ ಹೋಗ್ಬೇಕಂದ್ರೂ ಕೂಡ ಇದೇ ರೀತಿಯಲ್ಲಿ ರಾಜಕಾಲುವೆಯ ನೀರಲ್ಲೂ ನಿಂತ್ಕೊಂಡು ಓಡಾಡಬೇಕು. ಮತ್ತೊಂದು ಕಡೆಯಲ್ಲಿ JCBಯಲ್ಲಿ ಕೊಡ್ತಿರುವಂತ ಆಹಾರಗಳನ್ನ ನೀರನ್ನ ಪಡ್ಕೊಂಡು ಇರಬೇಕಾದಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಇಂದಿರಾನಗರದಲ್ಲಿ ಮನೆಗಳಿಗೆ ನುಗ್ಗಿದ ನೀರು, ಮಹಿಳೆಯರು ಪ್ರತಿಭಟನೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಮಹಿಳೆಯರು ಆಕ್ರೋಶ ಹೊರಹಾಕಿದ್ರು. ಬಿಬಿಎಂಪಿ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ರು. ರಸ್ತೆ ಮೇಲೆಯೇ ಚೇರ್ ಹಾಕಿ ಸ್ನಾಕ್ಸ್ ತಿಂದು ಆಕ್ರೋಶ ಹೊರಹಾಕಿದ ಮಹಿಳೆಯರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನೊಂದೆಡೆ ಕೆಪಿ ಅಗ್ರಹಾರದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ರೇಷನ್, ಮಕ್ಕಳ ಪುಸ್ತಕ ಎಲ್ಲವೂ ನೀರು ಪಾಲಾಗಿದೆ. ಬುಕ್ಕು ಮತ್ತೆ ರೇಷನ್ ಎಲ್ಲ ಹೋಗಿದೆ. ಅಕ್ಕಿ ಮೂಟೆಯಿಂದ ಹಿಡಿದು ಎಲ್ಲಾನು, ಬಟ್ಟೆ ಎಲ್ಲ A to Z ಎಲ್ಲ ಹೋಗಿದೆ. ಇಲ್ಲೆಲ್ಲ ಗ್ರೌಂಡ್ ಫ್ಲೋರ್ ಯಾವ ಮನೆ ಇದೆ ಎಲ್ಲ ಮನೆನೂ. ಉತ್ತರಹಳ್ಳಿಯಲ್ಲೂ ಹಲವು ಮನೆಗಳಿಗೆ ಜಲ ದಿಗ್ಬಂಧನವಾಗಿದೆ. ಬೈಕ್, ಕಾರ್ಗಳಿಗೆ ನೀರು ಆವರಿಸಿತ್ತು. ಬೇಸ್ಮೆಂಟ್ಗೆ ನುಗ್ಗಿದ ನೀರು, ಪಿಜ್ಜಾ ಶಾಪ್ಗೆ ಬೀಗ. ಶಿವಾನಂದ ಸರ್ಕಲ್ ಬಳಿ ಡಾಮಿನೋಸ್ ಪಿಜ್ಜಾ ಶಾಪ್ ಬೇಸ್ಮೆಂಟ್ಗೆ ಮಳೆ ನೀರು ನುಗ್ಗಿದ್ದು 2 ದಿನಗಳಿಂದ ವ್ಯಾಪಾರ ಬಂದ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆತಂಕದಿಂದ ಹೋಟೆಲ್ ಬಂದ್ ಮಾಡಿದ್ದು ನೀರು ಹೊರಹಾಕಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. 3-4 ಮಳಿಗೆಗಳು ಕೂಡ ಬರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಹೋಟೆಲ್ ಕೂಡ ಇದೆ, ಮತ್ತೆ ಡಾಮಿನೋಸ್ ಪಿಜ್ಜಾ ಶಾಪ್ ಕೂಡ ಇಲ್ಲಿ ಇರುವಂತದ್ದು. ಅದು ಇದೇ ಒಂದು ಬೇಸ್ಮೆಂಟ್ ನಲ್ಲಿ ಅಂದ್ರೆ ಈಗ ಹೋಟೆಲ್ಗೆ ಬಂದಂತ ಗ್ರಾಹಕರು ಕೂಡ ಇಲ್ಲೇ ಒಂದು ಪಾರ್ಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಇಲ್ಲಿ ಸಂಪೂರ್ಣವಾಗಿ
ಜಲಾವೃತ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಂಗಡಿಗಳನ್ನು ಕೂಡ ಈಗ ಶಟ್ ಡೌನ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇನ್ನು ಪಂಪ್ ಸೆಟ್ ನ ಮೂಲಕ ಈಗ ಬೇಸ್ಮೆಂಟ್ ನಲ್ಲಿ ತುಂಬಿರುವಂತಹ ನೀರನ್ನ ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಲೇಔಟ್ಗಳಲ್ಲಿ ವಾಸಿಸುವ ಜನರ ಬದುಕು ಅಯೋಮಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.